ಎಲ್ಲರಿಗೂ ನಮಸ್ಕಾರ. ಪಿ ಜಿ ಎಲ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತು ನೋಡೋಣ ಕನ್ನಡಪ್ರಭ ನ್ಯೂಸ್ ಪೇಪರ್ನ ಹೆಡ್ಲೈನ್ಸ್ ಒಂದು ರೌಂಡ್ ಓದ್ಕೋಗೋಣ. ನಿಮಗೆ ತೀರಾ ಅದ್ರ ಬಗ್ಗೆ ತಿಳಿಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ PDF ಕೆಳಗಡೆ ಹಾಕಿರ್ತೀನಿ. ಫಸ್ಟಿಂದ ನೋಡ್ಕೊಂಡು ಹೋಗೋಣ. ರಾಜ್ಯದ ಇತಿಹಾಸದಲ್ಲಿ ಅತಿ ದೊಡ್ಡ ದರೋಡೆ, ಬೀದರ್ ATM ಹಣ ಬಳಿಕ. ಮಂಗಳೂರು ಬ್ಯಾಂಕಲ್ಲಿ 12 ಕೋಟಿ ಲೂಟಿ, ಪಿಸ್ತೂಲ್ ತಲವಾರ್ ತೋರಿಸಿ ಉಳ್ಳಾಳದ ಸಹಕಾರಿ ಬ್ಯಾಂಕ್ನಲ್ಲಿ 5 ಮುಸುಕುಧಾರಿಗಳ ಅಟ್ಟಹಾಸ. 5 ನಿಮಿಷದಲ್ಲಿ ಚಿನ್ನ, ಹಣ 3 ಗೋಣಿ ಚೀಲಕ್ಕೆ ತುಂಬಿಕೊಂಡು ಎಸ್ಕೇಪ್. ಕೇರಳಕ್ಕೆ ಪರಾರಿಯಾದ ಶಂಕೆ. ಮೂಡ 300 ಕೋಟಿ ಆಸ್ತಿ ED ವಶ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಏಜೆಂಟರ ಹೆಸರಿನಲ್ಲಿದ್ದ 147 ಸ್ಥಿರಾಸ್ತಿ ಮುಟ್ಟುಗೋಲು. ಮೂಡಾ ಸೈಟ್ ಹೆಚ್ಚು ಬೆಲೆಗೆ ಮಾರಿ ಗಳಿಸಿದ್ದ ಆಸ್ತಿ ಸಿದ್ದುಗೆ ಸಂಬಂಧಿಸಿದ್ದು, ಇದರಲ್ಲಿ ಏನೂ ಇಲ್ಲ. ಬೀದರ್ನ ATM ಹಣ ಲೂಟಿ ಮಾಡಿದ್ದ ಬಿಹಾರಿ ಗ್ಯಾಂಗ್. ಬೀದರ್ನಲ್ಲಿ ದರೋಡೆ ಮಾಡಿದ 2 ಗುರುತು ಪತ್ತೆ. ಪರಂ. ವಿಜಯಪುರ ದರೋಡೆ ಟೀಮ್ ಮೇಲೆ ಪೊಲೀಸ್ ಶೂಟೌಟ್. ದೆಹಲಿ ಚುನಾವಣೆಗೆ ಬಿಜೆಪಿಯಿಂದ ಉಚಿತ ಕೊಡುಗೆ ಸುರಿಮಳೆ. ಕೋಲ್ಕತ್ತಾ ವೈದ್ಯೆ ರೇಪ್ ಕೊಲೆ ಕೇಸ್ ತೀರ್ಪು ಇಂದು ಪ್ರಕಟ. ರಷ್ಯಾ ಯುದ್ಧದಲ್ಲಿ 12 ಭಾರತೀಯರ ಸಾವು, 16 ಮಂದಿ ಕಣ್ಮರೆ. ಮಹಾಜರ ಇಲ್ಲದೆ ಸಿಟಿ ರವಿ ಕೇಸ್ ತನಿಖೆ. ಸಭಾಪತಿ ಅನುಮತಿ ನೀಡದ ಹಿನ್ನೆಲೆ ಮಹಾಜರ್ ಪ್ರಕ್ರಿಯೆಯನ್ನೇ ಕೈಬಿಡಲು CID ತೀರ್ಮಾನ. ಹೊರಟ್ಟಿ ಸಮ್ಮತಿಸಿದ ಬಗ್ಗೆ ಕೋರ್ಟ್ಗೂ ಮಾಹಿತಿ. ಸಾಕ್ಷ್ಯ ಆಧರಿಸಿ ಆರೋಪ ಪಟ್ಟಿಗೆ ನಿರ್ಧಾರ. ಶಾಸಕರಿಗೆ ಸಿಕ್ತು ತಲಾ 10 ಕೋಟಿ ಅನುದಾನ. 189 ಗ್ರಾಮೀಣ ಕ್ಷೇತ್ರಗಳಿಗೆ 1890 ಕೋಟಿ. CLP ಸಭೆಯಲ್ಲಿ ಘೋಷಿಸಿದ್ದಂತೆ ಬಿಡುಗಡೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಯತ್ನಾಳ್ ಸ್ಪರ್ಧೆ ಮಾಡದಿದ್ದರಂತೆ. ವಿಜಯೇಂದ್ರ ಹಾದಿಗೆ ತೊಡಕುಂಟು ಮಾಡಲು ಭಿನ್ನರಿಂದ ಬಿರುಸಿನ ಚಟುವಟಿಕೆಯಂತೆ. ಬಾಯಿ ಮುಚ್ಕೊಂಡಿದ್ದರೆ ಸರಿ, ಇಲ್ಲದಿದ್ದರೆ ಹೈಕಮಾಂಡ್ ಶಕ್ತಿ ತೋರಿಸಬೇಕಾಗುತ್ತೆ, ಖರ್ಗೆ ಹೇಳಿದಾರಂತೆ. ನೋಡೋಣ ಬೆಂಗಳೂರು ಬಗ್ಗೆ. ಒಬ್ಬರಿಗೆ ಒಂದೇ ಹುದ್ದೆ ಬಗ್ಗೆ ಹೈಕಮಾಂಡ್ ನಿರ್ಧಾರ. ಹರಿಪ್ರಸಾದ್. ಫಲಪುಷ್ಪ ಪ್ರದರ್ಶನಕ್ಕೆ ಜನರ ಉತ್ತಮ ಸ್ಪಂದನೆ. ಇದು ಡೀಸೆಲ್ ಬೆಲೆ ನೋಡಿದ್ರೆ ಪೆಟ್ರೋಲ್ 102.92 ರೂಪಾಯಿ ಇದೆ 1 ಲೀಟ್ರಿಗೆ. ಡೀಸೆಲು 88.99 ಇದೆ. ಮರಾಠಿ ಲೇಖಕಿ ಉಮಾಗೆ SL ಭೈರಪ್ಪ ಪ್ರಶಸ್ತಿ ಸಿಕ್ಕಿದೆಯಂತೆ. ಬೌದ್ಧ ಅಭಿವೃದ್ಧಿ ನಿಗಮ ಸ್ಥಾಪನೆ 24ಕ್ಕೆ ಹಕ್ಕೊತ್ತಾಯ. ನೀರಿನ ದರ ಪರಿಷ್ಕರಣೆ ಬಗ್ಗೆ ತೀರ್ಮಾನಿಸಿಲ್ಲ ಪ್ರಸಾದ್. ನಾಳೆ ಹಸ್ಬೆಂಡ್ 360 ರಂಗ ಪ್ರದರ್ಶನ ಆಯೋಜನೆ. ಪತಿಯ ಮದ್ಯ ವ್ಯಸನಕ್ಕೆ ಬೇಸತ್ತು ಪತ್ನಿ ಆತ್ಮಹತ್ಯೆ. ನಿತ್ಯ ಜಗಳ, ಸೀಲಿಂಗ್ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾವು. ಹೊಂಗಸಂದ್ರದಲ್ಲಿ ಘಟನೆಯಾಗಿದೆ. ಹೊಂಗಸಂದ್ರ 27ಕ್ಕೆ ನಗರದಿಂದ HN ಹುಟ್ಟೂರಿಗೆ ವಿಜ್ಞಾನ ನಡಿಗೆ. ಬಾನೆಟ್ಗೆ ಹತ್ತಿ ಪುಂಡಾಟ ನಡೆಸಿದ್ದ 2 ಬಂಧನ. ಷೇರು ಟ್ರೇಡಿಂಗ್ ಲಾಭದ ಆಸೆ ತೋರಿಸಿ 30 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಏರ್ ಶೋ ಯಲಹಂಕ ಸುತ್ತ ಕ್ರೇನ್ ಬಳಕೆ ಮಾಂಸ ಮಾರಾಟ ನಿಷೇಧ ಮಾಡಿದ್ದಾರೆ. ಏರ್ ಶೋನಲ್ಲಿ ಯಲಹಂಕ 10 ಕಿಲೋಮೀಟರ್ ಸುತ್ತಮುತ್ತ ಕಟ್ಟುನಿಟ್ಟಾದ ನಿರ್ಬಂಧ. ಫೆಬ್ರವರಿ 1ರಿಂದ 14ರವರೆಗೆ ನಿಷೇಧಾಜ್ಞೆ. BBMP. ಮೆಟ್ರೋ ಟಿಕೆಟ್ 40% ಏರಿಕೆಯಾಗಿದೆ ಅಂತೆ ನೋಡಿ. ಬಸ್ ಆಯಿತು, ಈಗ ಮೆಟ್ರೋ ರೈಲು ಪ್ರಯಾಣವು ದುಬಾರಿ ಸಾಧ್ಯತೆ. ಕನಿಷ್ಠ ಪ್ರಯಾಣದ ದರ 15 ರೂಪಾಯಿ, ಗರಿಷ್ಠ ದರ 90ಕ್ಕೆ ಹೆಚ್ಚಿಸಲು ನಿಗಮದ ಸಮ್ಮತಿ. ನಾನ್-ಪೀಕ್ ಅವರಲ್ಲಿ ರಿಯಾಯಿತಿ ಸಂಭವ. ಪರಿಷ್ಕರಣೆ ಸರ್ಕಾರ ಒಪ್ಪಿಗೆ ಬಾಕಿ. ಚಿಲ್ಲರೆ ಸಮಸ್ಯೆ ನಿವಾರಣೆಗೆ QR ಕೋಡ್ ಮೊರೆ ಹೋದ BMTC. ಪ್ರತಿ ಬಸ್ನಲ್ಲೂ QR ಕೋಡ್ ಸ್ಕ್ಯಾನ್ಗೆ ನಿಗಮ ಅವಕಾಶ ಮಾಡಿದೆ ನೋಡಿ. ಬೆಂಗಳೂರು ನಗರದ ಪ್ರಕಾರ ಇದು ಹೇಳ್ತಾ ಇರೋದು. ಇವಾಗ ಹೇಳ್ತಿರೋದೆಲ್ಲ ಬೆಂಗಳೂರದು. ನಾಳೆ ಬೆಳಗ್ಗೆ 3 ತಾಸು ನೇರಳೆ ಮೆಟ್ರೋ ಮಾರ್ಗದಲ್ಲಿ ವ್ಯತ್ಯಯ.
ಶಾಲೆಗೆ ಉಚಿತ ವಿದ್ಯುತ್ 27ರೊಳಗೆ ಮಾಪನ ಸಂಖ್ಯೆ ದಾಖಲಿಸಲು ಸೂಚನೆ. ಕೆಳ ಸೇತುವೆ ನಿರ್ಮಾಣಕ್ಕಾಗಿ ರೈಲುಗಳ ಮಾರ್ಗ ಬದಲಾವಣೆ. ಆರೋಗ್ಯ ಕವಚ ಪಾಳಿಗಳ ಹೆಚ್ಚಳ ಆಕ್ಷೇಪಿಸಿ ಅರ್ಜಿ. ಇದು ಬೆಂಗಳೂರಿದೆ. ಸುದ್ದಿ ಸಿಂಚನ. ಅರಕೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಅವಿರೋಧವಾಗಿ ಆಯ್ಕೆ. ಶಾರದಾ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಂದ ರಸ್ತೆ ಸುರಕ್ಷತೆ ಕಿರು ನಾಟಕ. ಸದಾಶಿವ ಆಯೋಗ ವರದಿ ಜಾರಿಗೆ ಫೆಬ್ರವರಿ 19ಕ್ಕೆ ಸಮಾವೇಶ. ನಗರದ ಸಮಸ್ಯೆಗಳ ಪತ್ತೆಗೆ ಪಾಲಿಕೆ ಎಐ ಮೊರೆ. ಕ್ಯಾಮೆರಾ ಬಳಸಿ ಸ್ವಯಂ ಸಮಸ್ಯೆ ಪತ್ತೆಗೆ ಕ್ರಮ. ನೆರವು ನೀಡಲು ಖಾಸಗಿ ಸಂಸ್ಥೆಗೆ ಬಿಬಿಎಂಪಿಯಿಂದ 3 ಕೋಟಿ ಗುತ್ತಿಗೆ. ಎಐ ತಂತ್ರಜ್ಞಾನದಿಂದ ಸುಮೋಟೋ ಕೇಸು. ಅಂದರೆ ಕ್ಯಾಮೆರಾ ಬಳಸಿ ಸ್ವಯಂ ಸಮಸ್ಯೆ ಪತ್ತೆಗೆ ಕ್ರಮ. ನೆರವು ನೀಡಲು ಖಾಸಗಿ ಸಂಸ್ಥೆಗೆ ಬಿಬಿಎಂಪಿಯಿಂದ 3 ಕೋಟಿ ಗುತ್ತಿಗೆ. ಸುಬ್ರಹ್ಮಣ್ಯೇಶ್ವರ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ವಿಜಯಸಾರಥಿ ಆಯ್ಕೆ. ಉಪಾಧ್ಯಕ್ಷರಾಗಿ ರಂಗಧಾಮಶೆಟ್ಟಿ ಅವಿರೋಧ ಆಯ್ಕೆಯಾಗಿದ್ದಾರಂತೆ. ಸಿಕೆಪಿಯಲ್ಲಿ ಇಂದು ಮನೆಗೊಂದು ಕಲಾಕೃತಿ ಪ್ರದರ್ಶನ. ಮಾಜಿ ಸಂಸದ ಶ್ರೀನಿವಾಸ್ ಅಂತ್ಯ ಸಂಸ್ಕಾರ. ಈ ಬಾರಿಯೂ ನನಗೆ ಗೆಲುವು ಸಿಗಲಿದೆ. ಎನ್.ಎಂ. ಸುರೇಶ್. ಲಂಡನ್ ಬಸವೇಶ್ವರ ಪ್ರತಿಮೆಗೆ ಕನ್ನಡಿಗ ನಾಯಕರ ನಮನ. ಸಾಧಕರಿಗೆ ನೀರಜ್ ಪಾಟೀಲ್ರಿಂದ ಅಭಿನಂದನೆ. ಬಸವಣ್ಣನವರ ಕೊಡುಗೆ ಬಗ್ಗೆ ಸ್ಮರಣೆ. 24 ನಾಯಕರಿಗೆ ಸನ್ಮಾನ ಕಾರ್ಯಕ್ರಮ. ಅಭಿವೃದ್ಧಿ ರಾಜ್ಯದಲ್ಲಿ ಸಾಕಾರ ಅಲ್ಲ ಎಚ್ಡಿಕೆ. ಜಾರ್ಜಿಂಗ್ ಕೇಂದ್ರ ಸ್ಥಾಪನೆಯಲ್ಲಿ ರಾಜ್ಯ ಮಾದರಿ. ತನಿಖೆಗೆ ಸಹಕರಿಸಲು ಸಿಟಿ ರವಿಗೆ ಮೌಖಿಕ ಸೂಚನೆ ನೀಡಿದ ಕೋರ್ಟ್. ತಮ್ಮ ಮಾನ ಉಳಿಸಿಕೊಳ್ಳಲು ಕೆಲವರು ವಾಮಮಾರ್ಗ ಹಿಡಿದಿದ್ದಾರೆ. ಸಿಟಿ ರವಿ. ನನ್ನ ವಿರುದ್ಧ ದುರುದ್ದೇಶಪೂರ್ವಕ ಷಡ್ಯಂತ್ರ. ಯಡಿಯೂರಪ್ಪ ವಿರುದ್ಧ ಡಿನೋಟಿಫಿಕೇಷನ್ ಪ್ರಕರಣ ವಿಚಾರಣೆ ಫೆಬ್ರವರಿ 28ಕ್ಕೆ. ಕೆಎಸ್ಆರ್ಟಿಸಿ ಆರೋಗ್ಯ ಯೋಜನೆ. 10 ದಿನದಲ್ಲಿ 1280 ಸಿಬ್ಬಂದಿಗೆ ಚಿಕಿತ್ಸೆ. ಸಿಎಂ ಮುಂದೆ ಶರಣಾಗಿದ್ದ 6 ನಕ್ಸಲೀಯರ ವಿಚಾರಣೆ ಆರಂಭ. ಯಕ್ಷಗಾನದಲ್ಲಿ ಉಮಾಶ್ರೀ ಮಂಥರೆ. ವಿದ್ಯುತ್ ಬಿಲ್ ಕಟ್ಟದ ಧಾರವಾಡ ಸಬ್ ರಿಜಿಸ್ಟ್ರಾರ್ ಕಚೇರಿ ಕರೆಂಟ್ ಕಟ್. OLX-ನಲ್ಲಿ ಬಸ್ ಮಾರಿ ಅದೇ ಬಸ್ಸು ಕದ್ದು ಮನೆಗೆ ತಂದರು. ಬೀದರ್ ಎಟಿಎಂ ಹಣ ಕದ್ದವರು ಬಿಹಾರಿಗಳು. ಬೀದರ್ನಲ್ಲಿ 93 ಲಕ್ಷ ಹಣ ಕದ್ದು ಹೈದರಾಬಾದ್ಗೆ ಪರಾರಿಯಾಗಿ ಅಲ್ಲೂ ದಾಂಧಲೆ ನಡೆಸಿದ್ದ ದರೋಡೆಕೋರರು. ತೆಲಂಗಾಣ ಪೊಲೀಸರಿಂದ ಲೂಟಿಕೋರರ ಬಂಧನಕ್ಕೆ ವಿಶೇಷ ತಂಡ ರಚನೆ. ಕರ್ನಾಟಕ ಪೊಲೀಸರಿಂದಲೂ ಸಾಥ್. ದರೋಡೆ. ಮೃತನ ಕುಟುಂಬಕ್ಕೆ 8 ಲಕ್ಷ ಪರಿಹಾರ. ಖದೀಮರು ಹೇಗೆ ತಪ್ಪಿಸಿಕೊಂಡ್ರು, ಪೊಲೀಸರಿಗೆ ಸಿಎಂ ಸಿದ್ದು ತರಾಟೆ. ಮೂರು ವರ್ಷದಿಂದ ವಿದ್ಯಾರ್ಥಿಗಳಿಲ್ಲ ವಿದ್ಯಾರ್ಥಿ ವೇತನ. ಎಐಡಿಎಸ್ಒ. ಸಾರ್ವಜನಿಕ ಯೋಜನೆಗೆ ನನ್ನ ಹೆಸರು ಬೇಡ, ಕಣ್ಣೀರಿಟ್ಟು ಭವಿಷ್ಯ ಮನವಿ. ಪ್ರತಿ ಜಿಲ್ಲೆಯಲ್ಲೂ ಮೆಡಿಕಲ್ ಕಾಲೇಜು. ಸಿಎಂ ಇಂಗಿತ. ಮಂಗಳೂರು ರಾಜೀವ್ ವಿವಿ ಕೇಂದ್ರಕ್ಕೂ ಶಂಕು. ಬೆಂಗಳೂರಿನಲ್ಲಿ ಇಂದು ನಾಳೆ ಬ್ರಾಹ್ಮಣ ಮಹಾಸಮ್ಮೇಳನ. ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ನಾನೇ ಇರುವೆ. BYV. ಡಿಕೆಶಿ ಸಚಿನ್ ಜತೆ ಸುರ್ಜಿವಾಲಾ ಗೌಪ್ಯ ಸಭೆ. ಹೆಬ್ಬಾಳ್ಕರ್ ವಿಶ್ರಾಂತಿ ಬೇಕು, ನೋಡಲು ಬರಬೇಡಿ ವೈದ್ಯೆ. ಬೆಳಗಾವಿಯಲ್ಲಿ ಕಸ ಹೊಡೆದು ಎಲ್ಲ ಕೊಳೆ ತೆಗಿತೀನಿ ಡಿಕೆಶಿ. ಶೀಘ್ರ 15 ಕೈ ಶಾಸಕರಿಗೆ ದುಬೈ ಪ್ರವಾಸ. ಶಾಸಕ ಆಸಿಫ್ ಸೇಠ್. ಸಚಿವ ಸತೀಶ್ ಆಪ್ತನ ಹೇಳಿಕೆಯಿಂದ ಸಂಚಲನ. ಬೆಳಗಾವಿ ಕಾಂಗ್ರೆಸ್ ಸಭೆಯಲ್ಲಿ ಕೈ ಕಾರ್ಯಕರ್ತರ ಗದ್ದಲ. ಬೆಂಗಳೂರಲ್ಲಿ ಅಮೆರಿಕ ಕಾನ್ಸುಲೇಟ್ ಕಚೇರಿ ಉದ್ಘಾಟನೆ. ಬಿಎಸ್ವೈ ವಿರುದ್ಧ ಪೋಕ್ಸೋ ಕೇಸ್ ರದ್ದಾಗುತ್ತಾ? ತೀರ್ಪು ಬಾಕಿ.
ರಾಜ್ಯದಲ್ಲಿ ಪೊಲೀಸರ ನೇಮಕಕ್ಕೆ ಪ್ರತ್ಯೇಕ ಮಂಡಳಿ. ಬೆಳಗಾವಿಯಲ್ಲಿ 21ಕ್ಕೆ ಕಾಂಗ್ರೆಸ್ ಸಮಾವೇಶ. ಸುರ್ಜೇವಾಲಾ, ಬ್ಯಾಂಕ್ ಹಣ ಲೂಟಿ, ಭದ್ರತೆ ವ್ಯವಸ್ಥೆಗೆ ಎಚ್ಚರಿಕೆ ಗಂಟೆ. ಬಾಯಿ ಮುಚ್ಚಿಕೊಂಡು ಇರಿ, ಇಲ್ಲದಿದ್ದರೆ ಹೈಕಮಾಂಡ್ ಶಕ್ತಿ ತೋರಿಸಬೇಕಾಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಯತ್ನಾಳ್ ಸ್ಪರ್ಧೆ. ಸುಮಾರಿದ್ದಾವೆ, ಮೂಡ ಅದೇ ಬರ್ತಾ ಇದೆ. ದೇಶ ವಿದೇಶದಲ್ಲಿ ಸೈಫ್ ಗಮನಾರ್ಹ ಚೇತರಿಕೆ, 2 ದಿನಗಳಲ್ಲಿ ಡಿಸ್ಚಾರ್ಜ್. ಇನ್ನೂ ಸಿಗದ ಸೈಫ್ ದಾಳಿಕೋರ. ಶಾರುಖ್ ಮನೆ ಮೇಲೂ ದಾಳಿಗೆ ಸಂಚು. ಸೈಫ್ ಎಂದು ಗೊತ್ತಾಗಲೇ ಇಲ್ಲ ಆಟೋ ಚಾಲಕ. ಕೋಲ್ಕತ್ತಾ ವೈದ್ಯ ರೇಪ್ ಆಗಿದೆ. ಹಿಂದೂ ತೀರ್ಪು ದೇಶದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದ ಪ್ರಕರಣ. ಇಮ್ರಾನ್ ಖಾನ್ಗೆ 14 ವರ್ಷ ಜೈಲು. ದೆಹಲಿ ಬಿಜೆಪಿಯಿಂದಲೂ ಉಚಿತ ಕೊಡುಗೆ. ನೋಡಿದ್ದೆ ಇದು. ಬಡ ರೋಗಿಗಳ ಪಾಲಿನ ಸಂಜೀವಿನಿ ಡಾಕ್ಟರ್ ಎಲ್.ಆರ್. ಶಂಕರ್ ನಾಯ್ಕ್. ಕ್ರೀಡೆಯಲ್ಲಿ ನೋಡಿದ್ರೆ ವಿಜಯ ಹಜಾರೆ ಫೈನಲ್ನಲ್ಲಿ ಇಂದು ಕರ್ನಾಟಕ ವರ್ಸಸ್ ವಿದರ್ಭ. ಇಂದಿನಿಂದ ಅಂಡರ್-19 ಮಹಿಳಾ ಟಿ20 ವಿಶ್ವಕಪ್ ನೋಡಿ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. 2ನೇ ಆವೃತ್ತಿ ಟೂರ್ನಿಯ ಮಲೇಷ್ಯಾತಿಥ್ಯ ಫೆಬ್ರವರಿ 2ಕ್ಕೆ ಫೈನಲ್. ಹಾಲಿ ಚಾಂಪಿಯನ್ ಭಾರತ ಸೇರಿ ಒಟ್ಟು 16 ತಂಡಗಳ ಕಣಕ್ಕೆ. ದೇಶಕ್ಕೆ ಕ್ರೀಡಾ ರತ್ನಗಳಿಗೆ ಪ್ರಶಸ್ತಿ ಗರಿ. ಮನು ಬಕ್ಕರ್, ಪ್ರವೀಣ್ ಕುಮಾರ್, ಹರ್ಮನ್ ಪ್ರೀತ್, ಡಿ. ಗುಕೇಶ್ ರಥಪದಿಂದ ಪ್ರಶಸ್ತಿ ಪ್ರದಾನ. ಮೊದಲ ದಿನ 4 ಚಿನ್ನ ಗೆದ್ದ ಸಮರ ಚಾಕು. ಕರ್ನಾಟಕದ ಕ್ರೀಡಾಕೂಟಕ್ಕೆ ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಚಾಲನೆ. ಝೊಕೊ ಅಲ್ಕರಾಜ್ ಪ್ರೀ ಕ್ವಾರ್ಟರ್ಗೆ. ಇಂಡಿಯಾ ಓಪನ್ ಸಿಂಧು ಔಟ್, ಸಾತ್ವಿಕ್ ಚಿರಾಗ್ ಸೆಮಿಫೈನಲ್. ಖೋ-ಖೋ ವಿಶ್ವಕಪ್ ಭಾರತ ತಂಡಗಳ ಸೆಮಿಫೈನಲ್ಗೆ ಲಗ್ಗೆ. ಚಾಂಪಿಯನ್ ಟ್ರೋಫಿಗೆ ಇಂದು ಭಾರತ ತಂಡ ಪ್ರಕಟ. ಚೀನಾ ಜನಸಂಖ್ಯೆ ಸತತ 3ನೇ ವರ್ಷವೂ ಕುಸಿತ. ವೈಜ್ಗೆ ಉಕ್ಕು ಕಾರ್ಖಾನೆಗೆ 11,000 ಕೋಟಿ ಪ್ಯಾಕೇಜ್. ಸ್ಪೆಷಲ್ ನೋಡೋದಾದರೆ ಯೂಟ್ಯೂಬ್ನಲ್ಲಿ ಶೋಷಿತೆ ಪ್ರಸಾರ. ಮಾಂಕ್ ದಿ ಯಂಗ್ನಲ್ಲಿ ಫ್ಯಾಂಟಸಿ ಕಥೆ ಹೇಳಿದ್ದೀವಿ. ನಿರ್ದೇಶಕ ಮಾಂಕ್ ದಿ ಯಂಗ್ ಅಂತ ಒಂದು ಫಿಲಮ್ ಇದೆ, ಆ ಫ್ಯಾಂಟಸಿ ಕಥೆ ಹೇಳಿದ್ದಾರೆ. ನಿರ್ದೇಶಕ ಮಾಸ್ಜಿತ್ ಸೂರ್ಯ. ಸಂಜು ವೈಟ್ಸ್ ಗೀತ. ಅದ್ಭುತ ಪ್ರಕೃತಿ ಸೌಂದರ್ಯದ ದೃಶ್ಯಕಾವ್ಯ. ಕಣ್ಣಾಮುಚ್ಚಿ ಗಾಡೆಗೋಡೆ. ತಿರುವು ದಾರಿಯ ಸಸ್ಪೆನ್ಸ್ ಥ್ರಿಲ್ಲರ್. ಪ್ರೀತಿಯ ನೋವು ಖುಷಿ ಅನುಭವಿಸಿದ್ದೇನೆ ಶ್ರೀ ಮುರಳಿ. ಇಷ್ಟ ಆಗಿದೆ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಒಂದು ಹೈಲೈಟ್ಸು. ನ್ಯೂಸ್ ಪೇಪರ್ ಏನಿದೆ ಅಂತ ಬೇಕಾದರೆ ನಾವು PDF ಕೆಳಗಡೆ ಹಾಕ್ತೀವಿ. ಥ್ಯಾಂಕ್ ಯು. ಬಾಯ್.